ಅಂತೂ ಇಂತೂ ಸಿಎಂ ಸಿದ್ದರಾಮಯ್ಯ ಅವರು ದಿವಂಗತ ಡಿ ಅರಸು ಅವರ ದಾಖಲೆಯನ್ನ ಮುರಿದಿದ್ದಾಯ್ತು. ಮುಂದೆ ಏನು ಹಾಗಾದ್ರೆ ಸಿದ್ದರಾಮಯ್ಯ ಅವರ ಮುಂದೆ ಇರುವಂತಹ ಗೇಮ್ ಪ್ಲಾನ್ಗಳೇನು? ಡಿಕೆ ಶಿವಕುಮಾರ್ ಹಠಕ್ಕೆ ಹೈಕಮಾಂಡ್ ಮಣಿಯತ್ತ? ಒಂದ್ ಕಡೆ ಅರಸು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈಗ ಮುಂದೆ ಏನು? ಸಿಎಂ ಸಿದ್ದರಾಮಯ್ಯ ಅವರ ಹತ್ರ ಇರುವಂತಹ ಗೇಮ್ ಪ್ಲಾನ್ಗಳು ಏನು? ಡಿಕೆ ಶಿವಕುಮಾರ್ ಹಠಕ್ಕೆ ಹೈಕಮಾಂಡ್ ಮಣಿಯತ್ತ? ರಾಹುಲ್ ಗಾಂಧಿ ಕೃಪೆ ಸಿದ್ದು ಮೇಲ ಅಥವಾ ಡಿಕೆ ಮೇಲ? ಡೆಲ್ಲಿಯಲ್ಲಿ ಮೀಟಿಂಗ್ ಆಗೋದು ಯಾವಾಗ? ಈ ವಾರದಲ್ಲಿ ಡಿಕೆಶಿ ದೆಹಲಿಗೆ ಹೋಗೋದು ಡೌಟ್ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಕುರ್ಚಿ ಫೈಟ್ಗೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಹುಲ್ ಗಾಂಧಿ ಕರೆಗೆ ವೇಟ್ ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಇತ್ತ ಸಿದ್ದರಾಮಯ್ಯ ಅವರಿಂದಲೂ ಕೂಡ ರಾಹುಲ್ ಕರೆಗೆ ಈ ಕಡೆ ಇವರು ವೇಟ್ ಮಾಡ್ತಾ ಇದ್ದಾರೆ ಅಥವಾ ಅವರು ವೇಟ್ ಮಾಡ್ತಾ ಇದ್ದಾರೆ. ರಾಹುಲ್ ಭೇಟಿ ಆದ್ರೆ ಸಿಎಂ ಕುರ್ಚಿಯನ್ನ ಕೇಳ್ತಾರೆ ಡಿಕೆ ಶಿವಕುಮಾರ್ ಅವರು. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಅದನ್ನ ನೆನಪು ಮಾಡ್ತಾರೆ. ಸಿದ್ದು ರಾಹುಲ್ ಭೇಟಿ ಮಾಡಿದ್ರೆ ಸಿಎಂ ಸೀಟನ್ನ ಗಟ್ಟಿ ಮಾಡಿಕೊಡಿ ಅಂತ ಇವ್ರು ಕೇಳ್ತಾರೆ. ಇಬ್ಬರ ನಡುವೆ ಈಗ ಈ ಒಂದು ಸರ್ಕಸ್ ನಡೀತಾ ಇರೋದು. ಸದ್ಯಕ್ಕೆ ಡೆಲ್ಲಿ ಪ್ರವಾಸ ಬೇಡ ಅಂತ ಹೈಕಮಾಂಡ್ ಹೇಳಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ರಾಹುಲ್ ಇಲ್ಲದ ವೇಳೆ ಬರೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ. ಸುಮ್ಮನೆ ಹೋಗಬೇಕು, ವಾಪಸ್ ಬರಬೇಕು ಅಷ್ಟೇ. ಬರೀ ಕೈಲಿ ಹೋಗಬೇಕು, ಬರೀ ಕೈಲಿ ವಾಪಸ್ ಬರಬೇಕು. ವಿಯೆಟ್ನಾಂ ಪ್ರವಾಸದಲ್ಲಿದ್ದಾರೆ ಸದ್ಯ ರಾಹುಲ್ ಗಾಂಧಿ ಅವರು. ಜನವರಿ 9ನೇ ತಾರೀಕು ರಾಹುಲ್ ಡೆಲ್ಲಿಗೆ ವಾಪಸ್ ಆಗುವಂಥ ಸಾಧ್ಯತೆ ಇದೆ. ರಾಹುಲ್ ಗಾಂಧಿ ಬರೋವರೆಗೂ ಡೆಲ್ಲಿಗೆ ಬರಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಸಂಕ್ರಾಂತಿಯ ಬಳಿಕವೇ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಈಗ ಹೋಗುವಂತ ಪ್ಲಾನ್ಗಳೇನಿತ್ತು ಬಹುಶಃ ಆ ಪ್ಲಾನ್ಗಳು ಸದ್ಯ ಕ್ಯಾನ್ಸಲ್ ಆದಂತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ರಾಹುಲ್ ಗಾಂಧಿ ಅವರು ಇಲ್ಲ, ವಿಯೆಟ್ನಾಂ ಪ್ರವಾಸದಲ್ಲಿದ್ದಾರೆ. ಅವ್ರು ಬರೋದು 9ನೇ ತಾರೀಕು. ಅಲ್ಲಿವರೆಗೂ ಬರಬೇಡಿ ಅನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಈಗ ಆಲ್ರೆಡಿ ಈ ಒಂದು ರೆಕಾರ್ಡ್ ಬ್ರೇಕ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಇನ್ನೊಂದಷ್ಟು ದಿವಸ ಸಿಎಂ ಕುರ್ಚಿಯನ್ನು ಬಿಟ್ಕೊಡೋದು ಬೇಡ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದಿದ್ರು. ಹಾಗಾಗಿ ಇತ್ತ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗುವಂಥ ಪ್ಲಾನ್ಗಳನ್ನು ಮಾಡ್ಕೊಳ್ತಾ ಇದ್ರು. ಬಹುಶಃ ಆ ಪ್ಲಾನ್ ಕೂಡ ಈಗ ಕ್ಯಾನ್ಸಲ್ ಆದಂತೆ ಕಾಣಿಸ್ತಾ ಇದೆ. ಈಗ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ರೆ ರಾಹುಲ್ ಗಾಂಧಿ ಅವರನ್ನು ತಮ್ಮ ಸೀಟನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಹರಸಾಹಸ ಪಡ್ತಾರೆ. ಇತ್ತ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರೆ ಸಿಎಂ ಮಾಡಿ ಅಂತೇಳಿ ಅವರು ಡಿಮ್ಯಾಂಡ್ ಮುಂದಿಡ್ತಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತಿ, ಅಂತೂ ಇಂತೂ ಅರಸು ಅವರ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದಾಯ್ತು ಸಿದ್ದರಾಮಯ್ಯ ಅವರು. ಈಗ ಮತ್ತು ಬಜೆಟ್ ಅನ್ನ ಮಂಡನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಮುಂದೆ ಏನು ಅಂತ? ಪ್ರಭು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದೇವರಾಜ ಅರಸು ಅವರ ರೆಕಾರ್ಡನ್ನು ಬ್ರೇಕ್ ಮಾಡೋದು ಒಂದಾದರೆ, ಈ ಬಾರಿನೂ ಕೂಡ ಬಜೆಟ್ ಮಂಡನೆ ಮಾಡಿ ಅದು ಕೂಡ ಇಷ್ಟು ಬರಿಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಅವರು ರಾಜಕೀಯ ಮಾಡಿದಂತೆ ಕಾಣಿಸ್ತಾ ಇದೆ. ಆದರೆ ಮತ್ತೊಂದು ಕಡೆ 2023ರಲ್ಲಿ ಕಾಂಗ್ರೆಸ್ ಪಕ್ಷ 136 ಸ್ಥಾನ ಗೆಲ್ಲೋದಕ್ಕೆ ನನ್ನ ಪಾತ್ರ ಪ್ರಮುಖವಾಗಿ ಇದೆ ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಇವತ್ತಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ನನಗೆ ಕೊಡಿಸಿ ಅನ್ನುವಂಥ ಒಂದು ಲಾಬಿಯನ್ನು ಮುಂದುವರಿಸಿದ್ದಾರೆ. ಈಗಾಗಲೇ ವೇಣುಗೋಪಾಲ್ ಅವ್ರ ಜೊತೆ, ಸುರ್ಜೇವಾಲಾ ಅವ್ರ ಜೊತೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಹಲವು ನಾಯಕರ ಜೊತೆ ಮಾತುಕತೆ ಆಡಿದ್ರೂ ಕೂಡ ಇದು ಅಂತಿಮ ಆಗಿಲ್ಲ. ಯಾಕಂತೇಳಿದ್ರೆ ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೋ ಅದರಂತೆ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಇದೆ. ಅದೇ ರೀತಿ ಸಿದ್ದರಾಮಯ್ಯ ಅವರು ಕೂಡ ಇದೆ. ಅದರಲ್ಲೂ ಹೇಳಿ ಕೇಳಿ ಕಳೆದ 2-3 ತಿಂಗಳಿಂದಲೂ ಕೂಡ ಉಭಯ ನಾಯಕರು ರಾಹುಲ್ ಗಾಂಧಿ ಅವರ ಭೇಟಿಗೆ ಪದೇ ಪದೇ ಸಮಯವನ್ನು ಕೇಳ್ತಾ ಇದ್ರು ಕೂಡ ಇಲ್ಲಿವರೆಗೂ ಇಬ್ಬರಿಗೂ ಸಮಯ ಕೊಡುವಂಥ ಒಂದು ಕೆಲಸ ರಾಹುಲ್ ಗಾಂಧಿ ಅವರು ಮಾಡಿರಲಿಲ್ಲ. ಹೀಗಾಗಿ ಜನವರಿ ಮೊದಲ ವಾರದಲ್ಲಿ ಉಭಯ ನಾಯಕರು ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಪಡ್ಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರಗಳನ್ನು ಹಾಕಿದ್ದು ನಿಜ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಜನವರಿ ತಿಂಗಳಲ್ಲಿ ಏನಾದರೂ ಮಾಡಿ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವಂಥದ್ದು
ಜೊತೆಗೆ ರಾಹುಲ್ ಗಾಂಧಿ ಅವರ ಮುಖಾಂತರವೇ ಒಂದು ಸಂದೇಶ ರವಾನೆ ಮಾಡಬೇಕು ಅನ್ನುವಂಥ ಸ್ಟ್ರಾಟಜಿಯನ್ನು ಮಾಡಿದ್ದು ನಿಜ. ಆದರೆ ವಿಯೆಟ್ನಾಂ ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿ ಅವರು 9ನೇ ತಾರೀಕು ತಡರಾತ್ರಿ ದೆಹಲಿಗೆ ಬರುವಂಥ ಒಂದು ಸಾಧ್ಯತೆ ಇದೆ. ದೆಹಲಿಗೆ ಬಂದ ತಕ್ಷಣ ಅಂತೂ ಯಾರಿಗೂ ಕರೆ ಮಾಡಿ ಕರೆಯುವಂಥ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಇದ್ದಾವೆ ಅನ್ನುವಂಥ ಒಂದು ಮಾಹಿತಿ ದೆಹಲಿಯ ಹೈಕಮಾಂಡ್ ಅಂಗಳದಿಂದ ಸಿಗ್ತಾ ಇರುವಂಥದ್ದು. ಹೀಗಾಗಿ ಬಹುತೇಕ ಸಂಕ್ರಾಂತಿ ಕಳೆದ ಬಳಿಕವಷ್ಟೇ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರಿಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ನಿಂದ ಕರೆ ಬಂದರೂ ಆಶ್ಚರ್ಯ ಇಲ್ಲ. ಆದರೆ ಸಿದ್ದರಾಮಯ್ಯ ಇದೇ ತಿಂಗಳು 10 ಮತ್ತು 11ನೇ ತಾರೀಕು ದೆಹಲಿ ಪ್ರವಾಸ ಮಾಡಬೇಕು ಅನ್ನುವಂಥ ಒಂದು ಚಿಂತನೆಯಲ್ಲಿದ್ದಾರೆ. ಅವರು ಹೇಳ್ತಿರುವಂಥ ಮಾಹಿತಿಯ ಪ್ರಕಾರ, ಅವರ ಆಪ್ತರ ವಲಯದಲ್ಲಿ ಆಗ್ತಿರುವಂಥ ಒಂದು ಚರ್ಚೆಯ ಪ್ರಕಾರ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಪ್ರಶ್ನೆ ಹೈಕಮಾಂಡ್ ಮಟ್ಟದಲ್ಲಿ ಇಲ್ಲ. ಕೇವಲ ಸಂಪುಟ ಪುನರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡ್ತಾರೆ ಅಂತ. ಆದರೆ DK ಶಿವಕುಮಾರ್ ಅವರ ಬಣದಲ್ಲಿ DK ಶಿವಕುಮಾರ್ ಅವರ ಯೋಚನೆಯಲ್ಲಿ ಇರುವಂತಹ ಲೆಕ್ಕಾಚಾರಗಳೇ ಬೇರೆ. ಜನವರಿ ತಿಂಗಳಲ್ಲಿ ಬಹುತೇಕ ಈ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ರಾಹುಲ್ ಗಾಂಧಿ ಅವರೇ ನಮ್ಮನ್ನು ಕರೆದು ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಆ ಮುಖೇನ ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಒಂದು ಆಸೆ ಮತ್ತು ಭರವಸೆಯಲ್ಲಿ DK ಶಿವಕುಮಾರ್ ಅವರು ಇದ್ದಾರೆ. ಹೀಗಾಗಿ ಸಂಕ್ರಾಂತಿ ಕಳೆದ ಬಳಿಕ ಉಭಯ ನಾಯಕರಿಗೆ ಪ್ರತ್ಯೇಕವಾಗಿ ಕರೆ ಬರಬಹುದು, ಬರದೇಲೂ ಇರ್ಬೋದು. ಆಗಂತೂ ದೆಹಲಿಯ ಹೈಕಮಾಂಡ್ ಅಂಗಳಕ್ಕೆ ಹೋಗಿ ಮತ್ತೆ ಒತ್ತಡಗಳನ್ನು ಹಾಕುವಂಥ ಒಂದು ಕೆಲಸ DK ಶಿವಕುಮಾರ್ ಮತ್ತು ಅವರ ಬಣದಿಂದ ಆಗುತ್ತೆ. ಸಹಜವಾಗಿ ಈ ಕಡೆ ಸಿದ್ದರಾಮಯ್ಯ ಈ ಬಡ್ಜೆಟ್ ಒಂದು ವೇಳೆ ನಾಯಕತ್ವ ಬದಲಾವಣೆ ಅನಿವಾರ್ಯ ಆಗಿದ್ದೇ ಆದರೆ ಬಡ್ಜೆಟ್ ಬಳಿಕ ಯೋಚನೆ ಮಾಡಿ ಅನ್ನುವಂಥ ಮತ್ತೊಂದು ಅವಕಾಶವನ್ನು ಕೇಳಿದ್ರು ಕೂಡ ಆಶ್ಚರ್ಯ ಇಲ್ಲ ಪ್ರಭು. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.